ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲಿಗೆ ಜ್ಞಾನದಾತೆಯಾದ ಸರಸ್ವತಿ ದೇವಿಗೆ ನಮಿಸಿ, ಎಲ್ಲ ದಾರ್ಶನಿಕರನ್ನು ಭಕ್ತಿಯಿಂದ ಸ್ಮರಿಸಿ, ಬೀಳೂರಿನ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಸ್ಮರಿಸಿ, ಅನಂತಪುರದ ಶ್ರೀ ಮಲ್ಲಿಕಾರ್ಜುನ ವಿದ್ಯಾಪ್ರಗತಿ ಶಾಲೆಯ ಬೀಳ್ಕೊಡು ಸಮಾರಂಭ ವಾರ್ಷಿಕ ಕಾರ್ಯಕ್ರಮದ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ಲೋಕಾಪುರ ಸರ್ ಅವರಲ್ಲಿ, ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಶ್ರೀಯುತ ಕುಳ್ಳೊಳ್ಳಿಯವರಲ್ಲಿ, ವೇದಿಕೆ ಮೇಲಿರುವಂಥ ಆಡಳಿತ ಮಂಡಳಿಗೆ, ಈ ಊರಿನ ಎಲ್ಲ ಹಿರಿಯರಿಗೆ, ಮಾತೆಯರಿಗೆ, ಎಲ್ಲ ಶಿಕ್ಷಕವೃಂದಕ್ಕೆ, ವಿದ್ಯಾರ್ಥಿ ವೃಂದಕ್ಕೆ ಸಾಯಂಕಾಲದ ನಮಸ್ಕಾರಗಳನ್ನು ಹೇಳ್ತಾ, ತಾವೆಲ್ಲ ಕಲಿತಾ ಇರುವುದು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ. ತಮಗೆಲ್ಲ ಗೊತ್ತಿರಬೇಕು, ಈಗ ಅದೊಂದು ಅನಿವಾರ್ಯವಾದ ಮಾಧ್ಯಮ ಆಗಿದ್ದರೂ ಕೂಡ ಇಂಗ್ಲಿಷ್ ಭಾಷೆಯನ್ನು ತಂದಂತಹ ಬ್ರಿಟಿಷರು ನಮ್ಮನ್ನು 200 ವರ್ಷ ಆಳ್ಯಾರ ಅನ್ನೋದು ನಾವು ಮರಿಬಾರ್ದು. ಅದು ಅನಿವಾರ್ಯ ಅದ, ಆದ್ರೆ ನಾವು ನಮ್ಮತನವನ್ನು ಬಿಟ್ಟು ಕೊಡಬಾರದು. ಶಾಲೆಯಲ್ಲಿ ಕಲಿಯುವ ವೇಳೆಗೆ ಮಾತ್ರ ಮಕ್ಕಳು ಇಂಗ್ಲೀಷ್ನಲ್ಲಿ ವ್ಯವಹಾರ ಮಾಡಲಿ. ಮನೆಗೆ ಹೋದ ಮೇಲೆ ಅವ್ವ ಅಪ್ಪ ಅಂತ ಬಾಯಿ ತುಂಬ ಅವು ಮಾತಾಡಬೇಕು. ಹಂಗೆ ಮನೆಯಲ್ಲಿ ತಾಯಿ ತಂದೆಗಳು ಕಲಿಸ್ಬೇಕು. ಅದನ್ನು ಬಿಟ್ಟು ಏನಾದರೂ ಮಮ್ಮಿ ಡ್ಯಾಡಿ ಅಂಥೇಳಿ ಮನ್ಯಾಗ ಅಂದು ಅಂದ್ರೆ ನಮ್ಮ ದೇಶದ ಭಾರತ ಆಗಿ ಉಳಂಗಿಲ್ಲ, ಇದು ಲಂಡನ್ ಆಗ್ತೈತಿ, ಬ್ರಿಟನ್ ಆಗ್ತೈತಿ. ಅದಕ್ಕೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸ್ಕೊಳ್ಳುವುದು ಭಾರತೀಯರಾದಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ, ಪ್ರಥಮ ಕರ್ತವ್ಯ, ಅತ್ಯಂತ ಮಹತ್ವದ ಕೆಲಸ. ಯಾಕೆ ಅಂದ್ರೆ ಭಾರತ ದೇಶ ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂತಹ ದೇಶ, ಸಂಸ್ಕಾರವನ್ನು ಕಲಿಸಿದಂತಹ ದೇಶ. ನಮ್ಮ ದೇಶದ ಸಂಸ್ಕೃತಿ ಅಂತ ಶ್ರೀಮಂತ ಸಂಸ್ಕೃತಿ ಎಲ್ಲಿಯೂ ಇಲ್ಲ. ಆ ಕಾರಣದಿಂದ ಯಾವ ಬ್ರಿಟಿಷರು ಮೋಸ ಮಾಡಿ ಜಗತ್ತನ್ನು ಆಳಿದರೋ ಅಂತಹ ಬ್ರಿಟಿಷರ ಸಂಸ್ಕೃತಿಯನ್ನು ನಾವು ಕಲಿಯೋದು ಬೇಡ. ಭಾಷೆ ಅಂದರೆ ಬರೀ ಅದು ಅಷ್ಟೇ ಬರಂಗಿಲ್ಲ, ಅದರ ಜೊತೆಗೆ ಸಂಸ್ಕೃತಿನೂ ಬರ್ತದೆ. ಕನ್ನಡ ಅಂದ್ರೆ ಕನ್ನಡದ ಸಂಸ್ಕೃತಿಯೂ ಬರ್ತದ. ಸಂಸ್ಕೃತ ಅಂದ್ರೆ ಋಷಿ ಮುನಿಗಳ ಸಂಸ್ಕಾರ ಸಂಸ್ಕೃತಿಗಳು ಬರ್ತಾವ. ಹಾಗೆ ಇಂಗ್ಲೀಷ್ ಅಂದ್ರೆ ಬರೀ ಇಂಗ್ಲೀಷ್ ಅಷ್ಟೇ ಬರಂಗಿಲ್ಲ, ಅದು ಆ ದೇಶದಲ್ಲಿರುವಂಥ ಒಂದು ಸಂಸ್ಕೃತಿಯನ್ನು ತಗೊಂಡು ನಮ್ಮ ದೇಶಕ್ಕೆ ಬರ್ತದೆ. ಆ ಕಾರಣಕ್ಕಾಗಿ ಎಲ್ಲ ಶಿಕ್ಷಕರು, ಎಲ್ಲ ನಮ್ಮ ದೇಶದಲ್ಲಿರುವಂಥ ಶಿಕ್ಷಣ ಪ್ರೇಮಿಗಳು, ಪಾಲಕರು, ಪೋಷಕರು, ಶಿಕ್ಷಣ ತಜ್ಞರು ಎಲ್ಲರೂ ಕೂಡ ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಅದೇನು ಅಂದ್ರೆ ನಾವು ಮೊದಲು ನಮ್ಮತನವನ್ನು ಉಳಿಸಿಕೊಳ್ಳೋಣ. ನಮ್ಮದು ಹೆಂಗಾಗ್ಯದಂದ್ರೆ, ಹಳ್ಳಿಯ ಭಾಷೆಯಲ್ಲಿ ಹೇಳುವುದಾದ್ರೆ, ತಮ್ಮ ಜ್ವಾಳ ಮಂದಿಗೆ ಕೊಟ್ಟು ಮಂದಿ ಜ್ವಾಳ ಹಾಡಿ ಹಾಡಿ ಬೀಳ್ಸಿದ್ರ. ನಾವು ಬ್ರಿಟಿಷರ ಜ್ವಾಳ ಹಾಡಿ ಹಾಡಿ ಬೀಸಲಾಗ್ತಿದ್ದೀವಿ, ಆದ್ರೆ ನಮ್ಮ ಜ್ವಾಳ ಸಂಸ್ಕೃತದ, ನಮ್ಮ ಜ್ವಾಳದ ಇಷ್ಟು ಅನೇಕ ರೀತಿಯಾದಂಥ ಭಾಷೆಗಳು ಸಂಸ್ಕೃತಿಗಳು ನಮ್ಮಲ್ಲಿ ಅದಾವ ಅಂತ ನಮಗೆ ಗೊತ್ತಿಲ್ಲ. ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್ ಅಂತ ಕಲಿಸ್ತೀವಿ. ಕಲಿಸೋದು ಬ್ಯಾಡ ಅಂತ ಹೇಳಂಗಿಲ್ಲ ನಾನು, ಆದ್ರೆ ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಅದು ಎ ಫಾರ್ ಅಭಿಮನ್ಯು ಅಂತ ಕಲಿಸಲ್ಲ. ಈ ದೇಶದ ಒಬ್ಬ ಹುಡುಗ ಚಕ್ರವ್ಯೂಹವನ್ನು ಭೇದಿಸಿದಂಥ ಮಹಾಧೀರ, ಶೂರ, ಧೀಮಂತ ಹುಡುಗ. ಯಾವ ವಯಸ್ಸಿನಲ್ಲಿ
ಪ್ರಪಂಚದಲ್ಲಿ ಮುಳುಗಿ ಸಂಸಾರದಲ್ಲಿ ಮಗ್ನನಾಗಬೇಕಾಗಿತ್ತು. ಅದೇ ವಯಸ್ಸಿನಲ್ಲಿ ಒಂದು ರಾಷ್ಟ್ರವನ್ನು ಧರ್ಮಕ್ಕಾಗಿ ಪಾಂಡವರನ್ನು ಉಳಿಸುವುದಕ್ಕಾಗಿ ಹೋರಾಟ ಮಾಡಿದಂಥ ಮಹಾಶೂರ ಯಾರು ಅಂದ್ರೆ ಅಭಿಮನ್ಯು. ಅದನ್ನು ಕಲಿಸ್ಬೇಕು. ಬೀಪಾರ್ ಭೀಮ ಭೀಷ್ಮ ಅಂತ ಕಲಿಸ್ಬೇಕು. ಯಾಕೆ ಅಂದ್ರೆ ಭೀಮಸೇನಂತಹ ಶೂರ ಯಾರೂ ಇಲ್ಲ. ಅರ್ಜುನ ರಾತ್ರಿ ಅಭ್ಯಾಸ ಮಾಡ್ಲಕ್ಕೆ ಚಾಲೂ ಮಾಡಿದೆ. ಅದರಿಂದ ಭೀಮಸೇನ ರಾತ್ರಿ ಊಟ ಮಾಡ್ತಿದ್ದ. ಹಸು ಬಾಳ ಭೀಮಸೇನನಿಗೆ. ಭೀಮಸೇನ ಅಂದ್ರೆ ಯಾರು? ಪಂಚ ಪಾಂಡವರಲ್ಲಿ ಎರಡನೆಯವ ಭೀಮ. ಅಷ್ಟ ತಾಕತ್ತವಾನ್. ಅಂತಹ ಭೀಮ ಏನದಾನಲ್ಲ, ಆ ಭೀಮ ರಾತ್ರಿ ಊಟ ಮಾಡ್ತಿದ್ದ ಕತ್ಲಿ ಒಳಗ. ಅವಾಗ ಒಂದು ದಿನ ಅರ್ಜುನ ಹೋಗಿ ಕೇಳಿದ, ಅಲ್ಲ ಕತ್ಲಿ ಒಳಗೆ ಊಟ ಮಾಡ್ತಿ, ಏನು ತಿತ್ತಿ ಏನು ಬಿಡ್ತಿ, ನಿನಗೆ ಗೊತ್ತಾಕತ್ತೇನು? ಅವಾಗ ಭೀಮ ಹೇಳಿದ, ನೋಡಪ್ಪ ಇದು ಅಭ್ಯಾಸದ ಬಲ. ದಿನಂಪ್ರತಿಯಾಗಿ ನನಗೆ ರಾತ್ರಿ ಉಂಡ ಅಭ್ಯಾಸದ, ಹಿಂಗಾಗಿ ನನಗೆಲ್ಲ ಗೊತ್ತಾಗ್ತೈತಿ. ಹಾಗಾದ್ರೆ ನಾನು ಯಶಸ್ವಿ ಆಗಬೇಕಾದ್ರೆ ಏನು ಮಾಡಬೇಕು? ನೀನು ರಾತ್ರಿಯಲ್ಲಿ ಎದ್ದು ಶಸ್ತ್ರಾಭ್ಯಾಸವನ್ನು ಪ್ರಾರಂಭ ಮಾಡು, ವಿಶ್ವ ವಿಜಯಿ ಆಗ್ತಿ ಅಂತ ಭೀಮಸೇನ ಹೇಳಿದ. ಕುಂತಿಯ ಕೈಯೊಳಗಿಂದ ಜಾರಿ ಕೆಳಗೆ ಬಿದ್ರ ಕಲ್ಲು ಬಂಡೆ ಪುಡಿ ಆಯಿತು ಅಂತ ಹೇಳ್ತಾರ. ಅಂಥವ ಭೀಮ. ಬೀಪಾರ್ ಭೀಮ, ಬೀಪಾರ್ ಭೀಷ್ಮ. ಎಂಥ ಭೀಷ್ಮ? ತನ್ನ ಅಪ್ಪನ ಸಲುವಾಗಿ ಲಗ್ನನ ಆಗಲಿಲ್ಲ ಮನುಷ್ಯ. ಅಂತ ಭೀಷ್ಮಾಚಾರ್ಯ. ಇವತ್ತೇನ್ರೆ ಹಂಗೈತೇನು ಪರಿಸ್ಥಿತಿ? ಅಪ್ಪ ಅವನ ಸಲುವಾಗಿ ತ್ಯಾಗ ಮಾಡೋ ಹುಡುಗರು ಅದಾವೇನು ಇವತ್ತಿ? ಯಾಕೆ ಅಂದ್ರೆ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಕಲಿಸುವಲ್ಲಿ ವಿಫಲ ಆಗಿದ್ದೀವಿ. ಶಾಲೆಯಲ್ಲಿ ಎಲ್ಲ ಕಲಿಸ್ತೀವಿ, ಆದರೆ ನಮ್ಮ ಸಂಸ್ಕೃತಿಯನ್ನು ಕಲಿಸಂಗಿಲ್ಲ. ಸೀಪಾರ್ ಚಾಣಕ್ಯ ಅಂತ ಕಲಿಸ್ಬೇಕು. ಯಾವ ಅಲೆಕ್ಸಾಂಡ್ರ ಇಡೀ ಜಗತ್ತನ್ನು ಗೆಲ್ಕೋತ ಬಂದಿದ್ದ ಅಂಥ ಅಲೆಕ್ಸಾಂಡರ್ನನ್ನ ಸಾಮ ದಾನ ದಂಡ ಭೇದ ಅನ್ನುವಂಥ ಚತುರೋಪಾಯಗಳ ಮೂಲಕ ಹಿಮ್ಮೆಟ್ಟಿಸಿದಂಥ ಧೀಮಂತ ವ್ಯಕ್ತಿ ಯಾರು ಅಂದ್ರೆ ಆಚಾರ್ಯ ಚಾಣಕ್ಯ. ಧನನಂದ ಅನ್ನುವಂಥ ಒಬ್ಬ ದುಷ್ಟ ರಾಜ ತನ್ನ ದುರಾಡಳಿತದ ಮೂಲಕ ನಾಡನ್ನ ಪ್ರಜೆಗಳನ್ನ ಪೀಡಿಸ್ತಾ ಇರುವಾಗ ಅದೆಲ್ಲವನ್ನ ಕಿತ್ತೊಗೆದು ಹೊಸ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಒಬ್ಬ ಸಣ್ಣ ಹುಡುಗನನ್ನ ಚಕ್ರವರ್ತಿಯನ್ನಾಗಿ ಮಾಡಿದಂತಹ ವ್ಯಕ್ತಿ ಯಾರು ಅಂದ್ರೆ ಆಚಾರ್ಯ ಚಾಣಕ್ಯ. ನಾವು ಯಾರನ್ನ ನೆನಪಿಡಬೇಕು? ಆಚಾರ್ಯ ಚಾಣಕ್ಯನ ನೆನಪಿಡಬೇಕು. ನಮ್ಮ ಹುಡುಗರಿಗೆ ರೋಲ್ ಮಾಡೆಲ್ ಯಾರು? ಈ ಊರಾಗಿರೋರು, ಈ ದೇಶದಾಗಿರೋರು, ಅಂಥ ಇಂಥವ್ರು ಸಣ್ಣ ಪುಟ್ಟ ಮಂದಿ ನಮ್ಮ ಹುಡುಗರಿಗೆ ಆದರ್ಶ ಆಗಬಾರದು. ಆಚಾರ್ಯ ಚಾಣಕ್ಯ ನಮ್ಮ ಮಕ್ಕಳಿಗೆ ಆದರ್ಶ ಆಗಬೇಕು. ಮತ್ತೊಮ್ಮೆ ಹೊಳ್ಳೆ ನಮ್ಮ ದೇಶದಾಗ ಚಾಣಕ್ಯ ತಯಾರಾಗಬೇಕು. ಅದರ ಅವಶ್ಯಕತೆ ಭಾಳದ. ಡಿ.ಪಾರ್ ದ್ರೋಣಾಚಾರ್ಯ. ಎಂಥ ದ್ರೋಣಾಚಾರ್ಯ! ಏನವನು ವಿದ್ಯಾಭ್ಯಾಸವನ್ನು ಕಲಿಸಿದ್ದ, ಶಸ್ತ್ರಾಭ್ಯಾಸವನ್ನು ಕಲಿಸಿದ್ದ ಅಂತಹ ದ್ರೋಣಾಚಾರ್ಯ. ಈಗ ನಾವು ಮಕ್ಕಳಿಗೆ ಕಲಿಸ್ಕೋತ ಹೋಗಬೇಕು. ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಬಿಡಬಾರದು, ಜಾಗತಿಕವಾದಂಥ ಸ್ಪರ್ಧೆಯನ್ನು ಮರಿಬಾರದು. ಇಷ್ಟೆಲ್ಲ ಅದೇವು ನಾವು. ಆದರೂ ಕೂಡ ನಮ್ಮ ಹುಡುಗರು ಬರೀ ಶಾಲ್ಯಾಗಷ್ಟ ಹುಷಾರಾಗ್ಲತ್ತವ, ಆಟೋಟಗಳಲ್ಲಿ ಇಲ್ಲ. ನಮ್ಮ ದೇಶದಾಗ ಅಷ್ಟ ರಾಷ್ಟ್ರ ಮಟ್ಟದವರೆಗೆ ಹೋದ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಬರೀ ಒಬ್ಬ ಹುಡುಗ, ಅಮೇರಿಕಾದ ಒಬ್ಬ ಹುಡುಗ ಮೈಕಲ್ ಫೆಲ್ಪ್ಸ್ ಅಂತಕ್ಕಂಥ ಹುಡುಗ 32 ಗೋಲ್ಡ್ ಮೆಡಲ್ ತಗೊಳ್ಳೋದಾದ್ರೆ ನಮ್ಮ ದೇಶದ ಹುಡುಗರು ಏನು ಮಾಡ್ಲತ್ತೇವು? ನಮ್ಮ ದೇಶದಾಗ ಇಟ್ಟು ಶಿಕ್ಷಣ ಸಂಸ್ಥೆ ಅದಾವು, ಇಷ್ಟೆಲ್ಲ ದೊಡ್ಡ ದೊಡ್ಡ ಕಾಲೇಜ್ಗಳದಾವು, ಇಷ್ಟೆಲ್ಲ ಕುಸ್ತಿ ಪಳಿಗಳದಾವು, ಜಿಮ್ ಸೆಂಟರ್ಗಳದಾವು. ಎಲ್ಲ ಇದ್ರೂ ಕೂಡ ನಮ್ಮ ಮಕ್ಕಳು ಗೋಲ್ಡ್ ಮೆಡಲ್ ತಗೊಂಡು ಒಲಿಂಪಿಕ್ದಲ್ಲಿ ಹೋಗಲಿಕ್ಕೆ ಯಾಕೆ ಸೋಲತ್ತಾರ? ಇದನ್ನು ನಾವೆಲ್ಲ ವಿಚಾರ ಮಾಡಬೇಕು. ಜಾಗತಿಕವಾಗಿ ಅತ್ಯಂತ ಜನಪ್ರಿಯವಾದಂಥ ಆಟ ಯಾವುದು ಅಂದ್ರೆ ಫುಟ್ಬಾಲ್. ನಮ್ಮ ಹುಡುಗರಿಗೆ ಫುಟ್ಬಾಲ್ ಕಲಿಸಿದ್ದೇವೇನು ನಾವು?
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫುಟ್ಬಾಲ್ ಟೀಮ್ ಇಲ್ಲ ಭಾರತದ್ದು. ಇದೆಲ್ಲ ನಾಚಿಕೆಯ ಸಂಗತಿ. ಎಲ್ಲ ಹುಡುಗರು ಆಟ ಆಡಪ್ಪ ಅಂದ್ರೆ ಬರೀ ಕ್ರಿಕೆಟ್ ಆಟ ಆಡ್ತಾರೆ. ಯಾವ ಬ್ರಿಟಿಷರು ನಮ್ಮನ್ನು ಆಳಿದ್ರಲ್ಲ ಅಂಥವ್ರ ಆಟ ನಾವು ಆಡ್ಲಾತ್ತಿದ್ದೀವಿ. ನಮ್ಮ ದೇಶದಾಗಿಲ್ಲ ಕಬಡ್ಡಿ ಅದ, ಕಬಡ್ಡಿ ಆಡಬೇಕು, ಖೋ ಖೋ ಆಡಬೇಕು, ಅನೇಕ ರೀತಿಯಾದಂಥ ಆಟಗಳದಾವು. ಆ ಎಲ್ಲ ಆಟಗಳನ್ನು ಬೆಳೆಸಬೇಕು. ಅದನ್ನು ಕಲಿಸುವಂಥ ಜವಾಬ್ದಾರಿ ಸಂಸ್ಥೆಯ ಮೇಲಿರ್ತದೆ. ಶಿಕ್ಷಣ ಸಂಸ್ಥೆ ಇದನ್ನೆಲ್ಲವನ್ನು ಕಲಿಸ್ಬೇಕು, ಶಿಕ್ಷಕರು ಇದನ್ನೆಲ್ಲವನ್ನು ಕಲಿಸ್ಬೇಕು. ಹುಡುಗರು ಅಯೋಗ್ಯದಾರ ಅಂತಲ್ಲ, ಹುಡುಗರಲ್ಲಿ ಸಾಮರ್ಥ್ಯ ಇಲ್ಲ ಅಂತಲ್ಲ. ಯಾಕೆ ಅಂದ್ರೆ ಹುಡುಗರಲ್ಲಿ ಎಲ್ಲ ಸಾಮರ್ಥ್ಯ ಅದ. ನಮ್ಮ ದೇಶದ ಒಬ್ಬ ಋಷಿ ಒಂದು ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನಂದ್ರ, ನಾಸ್ತಿ ಮೂಲಮನೌಷಧಂ ಅಮಂತ್ರಮಕ್ಷರಂ ನಾಸ್ತಿ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಹುಡುಗರು ದೊಡ್ಡದವಂತಲ್ಲ, ಹುಡುಗರಲ್ಲಿ ಬುದ್ಧಿ ಕಡಿಮೆ ಅದ ಅಂತಲ್ಲ. ಅದಕ್ಕೊಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ ಅವರು. ಅಮಂತ್ರಮಕ್ಷರಂ ನಾಸ್ತಿ, ಇಂಥ ಒಂದು ಅಕ್ಷರ ಇಲ್ಲ ಜಗತ್ತಿನೊಳಗೆ, ಅದರೊಳಗೆ ಅರ್ಥ ಇಲ್ಲ ಅಂತಿಲ್ಲ. ಇಂಥ ಒಂದು ಅಕ್ಷರ ಇಲ್ಲ, ಅದು ಮಂತ್ರ ಅಲ್ಲ ಅಂತಲ್ಲ. ಯಾಕೆ ಅಂದ್ರೆ ಎಲ್ಲ ಅಕ್ಷರಗಳಲ್ಲಿಯೂ ಅದೇ ಸಾಮರ್ಥ್ಯ ಅದ. ಆದ್ರೆ ಅದನ್ನು ಏನು ಮಾಡಬೇಕು, ಜೋಡಿಸಬೇಕು ಸರಿಯಾಗಿ. ಸರಿಯಾಗಿದ ಕ್ರಮದಲ್ಲಿ ಜೋಡಿಸಿದ ಅಂದ್ರೆ ಅದೇ ಮಂತ್ರವಾಗಿ ಮಾರ್ಪಡ್ತದ. ಸರಿಯಾದ ಕ್ರಮದಲ್ಲಿ ಅಕ್ಷರಗಳನ್ನು, ಪದಪುಂಜಗಳನ್ನು, ವಾಕ್ಯಗಳನ್ನೆಲ್ಲ ಜೋಡಿಸ್ಕೋತ ಹೋದ ಅಂದ್ರೆ ಸಾರಸ್ವತ ಲೋಕವೇ ಸೃಷ್ಟಿಯಾಗ್ತದ. ಅನೇಕ ಗ್ರಂಥಗಳು ತಯಾರಾಗ್ತವೆ. ಕಾಳಿದಾಸ ಕವಿರತ್ನನಾದದ್ದು, ಮಹಾಕವಿ ಆದದ್ದು ಎದರಿಂದ? ಸರಿಯಾಗಿ ಶಬ್ದಗಳನ್ನು ಜೋಡಿಸ್ಕೋತ ಹೋದ, ದೊಡ್ಡ ಕವಿಯಾದ. ವ್ಯಾಸ ಮಹರ್ಷಿ ಸರಿಯಾಗಿ ಶಬ್ದಗಳನ್ನು ಜೋಡಿಸ್ಕೋತ ಹೋದ, ಮಹಾಮಹರ್ಷಿಯಾದ. ಅದರಂತೆಯೇ ಅಮಂತ್ರಮಕ್ಷರಂ ನಾಸ್ತಿ, ನಾಸ್ತಿ ಮೂಲಮನೌಷಧಂ. ಈ ಜಗತ್ತಿನೊಳಗ ಇಂಥ ಒಂದು ಗಿಡಮೂಲಿಕೆ ಇಲ್ಲ, ಇದು ಔಷಧಕ್ಕೆ ಬರಂಗಿಲ್ಲ, ತಿಂಗಿಲ್ಲ. ಇದು ನಮ್ಮ ಬಳಕೆಗೆ ಬರಂಗಿಲ್ಲ, ತಿಂಗಿಲ್ಲ. ಎಲ್ಲ ರೀತಿಯಾದಂಥ ಗಿಡಗಂಟೆಗಳೆಲ್ಲ ಉಪಯೋಗಕ್ಕೆ ಬರತಾವು. ಅವೆಲ್ಲ ಔಷಧಿಗಳೇ ಅದಾವು. ಆದ್ರೆ ಅದನ್ನು ಬಳಸುವಂಥ ಕಲೆ ನಮಗೆ ಗೊತ್ತಿಲ್ಲ, ಅದೇನು ಕೆಲಸ ಮಾಡ್ತೈತಿ ಅನ್ನೋ ಜ್ಞಾನ ನಮಗಿಲ್ಲ. ಅದಕ್ಕಾಗಿ ನಾವು ದಡ್ಡರಾಗಿದ್ದೀವಿ. ಈಗ ಇಂಗ್ಲೀಷ್ ಗುಳಿಗೆ ಇಷ್ಟೆಲ್ಲ ತಗೋತೀವಿ ನಾವು. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಭಾರತೀಯರ ಅಜ್ಞಾನ. ಇದೇ ದೇಶದ ಚರಕ ಬರೆದಂತಹ ಆ ಸಂಹಿತೆ ನಮಗೆ ಗೊತ್ತಿಲ್ಲ. ವಾಗ್ಭಟ ಮಹರ್ಷಿ ಬರೆದಂಥ ಅಷ್ಟಾಂಗ ಹೃದಯ ಗೊತ್ತಿಲ್ಲ. ಸುಶ್ರುತ, ಚರಕ ಮೊದಲಾದ ಆಯುರ್ವೇದ ಗ್ರಂಥಗಳದಾವ, ಅದರೊಳಗೆ ಏನೇನು ಹೇಳ್ಯಾರ ಅದ ನಮಗೆ ಗೊತ್ತಿಲ್ಲ. ನಾವು ಮಕ್ಕಳಿಗೆ ಕಲಿಸಂಗಿಲ್ಲ. ನೆಗಡಿ ಬತ್ತು ಅಂದ್ರೆ ಒಂದು ಚಲೋ ಕಷಾಯ ಮಾಡಿ ಕುಡ್ದ ಅಂದ್ರೆ ನೆಗಡಿ ಹೋಗ್ತದೆ. ಕೆಮ್ಮು ಬತ್ತು ಅಂದ್ರೆ ಕೆಮ್ಮು ಹೋಗ್ತದ. ಅದಕ್ಕೆಲ್ಲ ಆಯುರ್ವೇದಿಕವಾದಂಥ ಗಿಡಮೂಲಿಕೆಗಳನ್ನು ಹೇಳ್ಯಾರ. ಬೇಕಾದಂಥ ಜ್ವರ ಬಂದರೂ ಕೂಡ ಅಮೃತ ಬಳ್ಳಿಯ ಕಷಾಯ ಮಾಡಿ ಕುಡ್ದ ಅಂದ್ರೆ ಜ್ವರ ಇಳಿದು ಹೋಗ್ತದೆ. ಬೇಕಾದಂಥ ಥಂಡಿ ಇದ್ದರೂ ಕೂಡ ಅದೇ ಅಮೃತ ಬಳ್ಳಿಯ ಕಾಂಡದ ಕಷಾಯ ಮಾಡಿ ಕುಡ್ದ ಅಂದ್ರೆ ಥಂಡಿ ಹೋಗ್ತದೆ. ಹಿಮಾಲಯದಲ್ಲಿ ಬೆಚ್ಚಗಿರಬೇಕು ಅಂದ್ರೆ ಅಮೃತ ಬಳ್ಳಿ ಕಷಾಯ ಕುಡಿತಾರೆ. ಮುಂಜಾನೆ ಎದ್ದು ಒಂದು 4-5 ಎಲೆ ಹಳಸೊಟ್ಟಿಲೆ ಅಮೃತ ಬಳ್ಳಿ ಅಂತ ತಿಂದ ಅಂದ್ರೆ ಆ ಮನುಷ್ಯನ ಆಯುಷ್ಯ ಹೆಚ್ಚಾಗ್ತದೆ. ಇಂಥ ಅನೇಕ ವನಸ್ಪತಿಗಳದಾವು. ಪ್ರತಿಯೊಂದು ಮನೆಯ ಮುಂದೆ ತುಳಸಿ ಗಿಡ ಇರಬೇಕು. ಯಾಕೆ ಅಂದ್ರೆ ತುಳಸಿಯನ್ನು ತಿಂದ ಅಂದ್ರೆ ಆರೋಗ್ಯ ಸುಧಾರಿಸ್ಕೊತ ಹೋಗ್ತೈತಿ. ಹಸಿ ಶುಂಠಿಯನ್ನು ಬಳಸಿದ ಅಂದ್ರೆ ಆರೋಗ್ಯ ಸುಧಾರಿಸ್ತದ. ಚಲೋ ಅರಿಶಿಣ ಪುಡಿ ಬಳಸಿದ ಅಂದ್ರೆ ಆರೋಗ್ಯ ಸುಧಾರಿಸ್ತದ. ಇವೆಲ್ಲ ಏನಪ್ಪ ಅಂದ್ರೆ ವನಸ್ಪತಿಗಳು, ಗಿಡಮೂಲಿಕೆಗಳು. ಇಂಥ ಒಂದು ಗಿಡನ ಈ ಜಗತ್ತಿನಾಗ ಹುಟ್ಟಿಲ್ಲ, ಅದು ನಮಗೆ ಉಪಯೋಗಕ್ಕೆ ಬರಂಗಿಲ್ಲತ್ತಿಲ್ಲ. ಎಲ್ಲ ಉಪಯೋಗಕ್ಕೆ ಬರ್ತಾವ. ಆದ್ರೆ ಅದರದ್ದ ಜ್ಞಾನ ಇರಲಾರ್ದಕ್ಕೆ ನಮಗೆ ಡಾಕ್ಟರ್ ಕಡೆ ಹೋಗೋ ಪರಿಸ್ಥಿತಿ ಬಂದದ. ಮುಂದೆ ಹೇಳ್ತಾರ, ನಾಸ್ತಿ ಮೂಲಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ.
ಈ ಜಗತ್ತಿನಾಗ ಅವ ಕೆಲಸಕ್ಕೆ ಬರಲಾರ್ದವ ಬಾದದಾನ ಅಂತ ಒಬ್ಬ ವ್ಯಕ್ತಿ ಸಹಿತ ಇಲ್ಲ ಅಂತ ಹೇಳ್ತಾರೆ ಅವರು. ದಡ್ಡ ಅಂತ ಒಬ್ಬನೂ ಇಲ್ಲಿ ಜಗತ್ತಿನಾಗ. ಅವನು ಶಾಣ್ಯಾನ ಮಾಡುವಂಥವ್ರ ಕೊರತೆ ಅದ ಅಷ್ಟೇ. ಇಂಥ ಒಂದು ಕಲ್ಲಿಲ್ಲ, ಅದು ಎದಕ್ಕೂ ಉಪಯೋಗಕ್ಕೆ ಬರಂಗಿಲ್ಲ ಅಂತ ಹಿಂಗೇನಿಲ್ಲ. ಭಾಳ ಗಟ್ಟಿ ಚಲೋ ಕಲ್ಲಿತ್ತು ಅಂದ್ರೆ ಮೂರ್ತಿ ಆಗ್ತದ. ಆ ಬಳಿಕ ಇನ್ನೊಂದು ತುಸು ಅದರಲ್ಲಿ ಮೂರ್ತಿ ಆಗೋ ಸಾಮರ್ಥ್ಯ ಇರಲಿಲ್ಲ ಅಂದ್ರೆ ಕಂಬರೆ ಆಗ್ತತಿ, ಕಡಿಕ ಕಟ್ಟೆ ಆಗ್ತದ. ಕಟ್ಟಿನೂ ಆಗಲಿಲ್ಲ ಅಂದ್ರೆ ಪಾಯ ತುಂಬಲಾಕ ಬರಿಯರೆ ಆಗ್ತತಿ. ಕಲ್ಲು ಬಾದೈತೇನು? ಕಲ್ಲೇನು ಕೆಲಸಕ್ಕೆ ಉಪಯೋಗಕ್ಕೆ ಬರಂಗಿಲ್ಲ ತಿಂಗೈತೇನು? ಅದನ್ನು ಬಳಕೆ ಮಾಡುವಂಥ ಯೋಗ್ಯನಾದಂಥ ಶಿಲ್ಪಿಯ ಕೊರತೆ ಅದ ಅಷ್ಟೇ. ಹಂಗೆ ಹುಡುಗರು ದಡ್ಡದಾವಂತಲ್ಲ. ಶಿಕ್ಷಕರಾದಂಥವ್ರು ಹುಡುಗರಿಗೆ ದಡ್ಡ ಅಂತೆಂದೂ ಬೈಲಕ್ಕೆ ಹೋಗಬಾರ್ದು. ಅವ್ರಿಗೆ ವಿಶೇಷ ಪ್ರಯತ್ನ ಮಾಡಿರಲ್ಲ, ಸ್ವಲ್ಪ ಹುಡುಗರು ತಾನೇ ಹುಷಾರಾಗ್ತಾವೆ. ಬೇರೆ ಬೇರೆ ಕುಶಲತೆಯಿಂದ ನಿಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ಬಳಸಿ ಆ ಹುಡುಗನ ತಿದ್ದು ಪ್ರಯತ್ನ ಮಾಡಿರಿ. ಹುಡುಗರು ಬೆದರಿಸಿ ಹೇಳಿದ್ರೆ ಕೇಳಂಗಿಲ್ಲ, ಹಚ್ಕೊಂಡು ಹೇಳ್ಬೇಕು ಅವ್ರಿಗೆ. ನೀವು ಶಿಕ್ಷಕರಾದಂಥವ್ರು ಹಚ್ಕೊಂಡು ಹೇಳಿದ್ರಿ ಅಂದ್ರೆ ಅವು ಒಮ್ಮೆ ಹಚ್ಕೊಂಡು ಅಂದ್ರೆ ಸಾಯೋ ತಕ್ಕ ಮರೆಯಂಗಿಲ್ಲ ನಿಮ್ಮನ್ನು. ಅಂಥ ಶಿಕ್ಷಕರು ನೀವು ಆಗ್ತೀರಿ. ಹಂಗ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಈ ಜಗತ್ತಿನಲ್ಲಿ ಅಸಮರ್ಥ ವ್ಯಕ್ತಿ ಅನ್ನೋವು ಯಾವನೂ ಇಲ್ಲ, ದಡ್ಡ ಅನ್ನೋವು ಯಾವನೂ ಇಲ್ಲ. ಯಾಕಂದ್ರೆ ನಮ್ಮನ್ನು ತಯಾರು ಮಾಡಿದವರು ಮನುಷ್ಯರಲ್ಲ, ನಿಸರ್ಗ ದೇವತೆ ನಮ್ಮನ್ನು ತಯಾರು ಮಾಡಿದ. ದೇವರೇ ನಮ್ಮನ್ನು ತಯಾರು ಮಾಡಿದ ಬಳಿಕ ನಾವ್ಯಾಂಗ ಯೋಗ್ಯ ಆಗ್ತೀವಿ? ನಮ್ಮನ್ನು ತಯಾರು ಮಾಡುವಂಥ ಶಿಕ್ಷಕರು, ಪೋಷಕರು, ಸಮಾಜ ಇದು ಸೋತದನೇ ಹೊರತು ನಿಸರ್ಗ ದೇವತಾ ಸೋತಿಲ್ಲ. ನಾವು ಹುಟ್ಟಿಷ್ಟು ದೊಡ್ಡವರಾದೀವಿ, ಆದರೆ ನಮ್ಮ ದೇಶರ ಒಂದು ಸಾರಿ ನೋಡಿ ಬಂದದಿವನ್ ನಾವು. ಈ ಅನಂತಪುರ ಬಿಟ್ಟು ಮಂದಿ ಅತಣಿಗಟ್ಟು ಹೋಗೈತಿ, ಈ ಕಡೆ ಬಿಜಾಪುರ ಕಟ್ಟು ಹೋಗೈತಿ, ಈ ಕಡೆ ಜತ್ತಿ ಸಾಂಗ್ಲಿ ಮುಗಿದು ಹೋತ್. ಈ ದೇಶದೊಳಗೊಂದು ಗಂಗಾ ನದಿ ಹರಿತದ ಉತ್ತರ ಭಾರತದಲ್ಲಿ. ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು. ತುಂಗಾ ನದಿ ಹರಿತದ, ಆ ತುಂಗಾ ನದಿಯ ನೀರನ್ನು ಕುಡಿಬೇಕು. ಗಂಗಾ ಸ್ನಾನ ತುಂಗಾ ಪಾನ ಅಂತ ಅದಕ್ಕೆ ಹೇಳಿದರು. ಈ ದೇಶವನ್ನು ಈ ನಿಮಿತ್ತರೇ ನೋಡ್ಲಿವರು ಅಂತ ತಿಳ್ಕೊಂಡು ಇದನ್ನು ಮಾಡಿದರು. ಆ ಬಳಿಕ 12 ಜ್ಯೋತಿರ್ಲಿಂಗ ದರ್ಶನ ಆದ್ರೆ ಜೀವನ ಪಾವನ ಆಗ್ತದಂತ ಹೇಳಿದರು. ಯಾಕೆ ಅಂದ್ರೆ ಕನ್ಯಾಕುಮಾರಿಯಲ್ಲಿರುವಂಥ ರಾಮೇಶ್ವರ ಲಿಂಗದಿಂದ ಹಿಡ್ಕೊಂಡು ಕೇದಾರನಾಥದಲ್ಲಿರುವಂಥ ಆ ಲಿಂಗದವರೆಗೆ ಎಲ್ಲ ಲಿಂಗಗಳ ದರ್ಶನ ಆಯಿತು ಅಂದರೆ ಇಡೀ ಸಮಗ್ರ ಭಾರತದ ದರ್ಶನ ಆದಂಗೆ ಆಗ್ತದಂತ ತಿಳ್ಕೊಂಡು ಆ ಜ್ಯೋತಿರ್ಲಿಂಗ ಯಾತ್ರಾ ಮಾಡಿದರು. ಇದೆಲ್ಲ ಏನಪ್ಪ? ಜ್ಞಾನನ ಇದೆಲ್ಲ. ಮತ್ತು ನೀವು ಸಾಲಿ ಬಿಟ್ಟು ತಿರುಗಾಡ್ಕೊತ ಹೋಗಿರಿ ಎಲ್ಲರೇ ವಿದ್ಯಾರ್ಥಿಗಳು. ದೊಡ್ಡ ಮಂದಿಗೆ ಹೇಳತ್ತೇನೆ, ಈ ಕಡೆ ಕೂತತ್ಲ ಹಿರಿಯಾರು ಅವ್ವ ಅಪ್ಪ ಇವರು ಕಬ್ಬು ಬೆಳೆದು, ದ್ರಾಕ್ಷಿ ಬೆಳೆದು, ದಾಳಂಬರಿ ಬೆಳೆದು, ರೊಕ್ಕ ಓದು ಬ್ಯಾಂಕ್ನಾಗ ಇಡೋದು, ಎಫ್ ಡಿ ಮಾಡೋದು, ತಿರುಗಾಡಂಗಿಲ್ಲ, ಏನಿಲ್ಲ. ಇಲ್ಲೇ ಪಂಚಾಯತಿ ಕಟ್ಟಿ ಇಲೆಕ್ಷನ್ ಮಾತಾಡ್ಕೋತ ಇಲ್ಲೇ ಕೂತಿರ್ತಾರ. ಅದಕ್ಕೇನು ಹೇಳತ್ತೇನೆ, ನೀವು ಬಾವಿ ಕಪ್ಪೆ ಆಗ್ರಿ ಬ್ಯಾಡ್ರಪ್ಪ, ಸಮುದ್ರದ ಕಪ್ಪೆ ಆಗ್ರಿ ಅಂತ ಹೇಳತ್ತೆ. ತುಸು ದೊಡ್ಡವರಾಗ್ರಲ್ಲ. ಪಕ್ಷಿ ನೋಡ್ರಿ, ಒಂದು ಗುಬ್ಬಿ ಹಾರುವಂಥ ಎತ್ತರ ಬೇರೆ ಇರ್ತದ, ಪಾರಿವಾಳ ಹಾರುವಂಥ ಎತ್ತರ ಬೇರೆ ಇರ್ತದ, ಹಂಸ ಪಕ್ಷಿ ಹಾರುವ ಎತ್ತರ ಬೇರೆ ಇರ್ತದ. ಆದರೆ ಇದೆಲ್ಲಕ್ಕೂ ಮಿಗಿಲಾಗಿ ಗರುಡ ಪಕ್ಷಿ ಹಾರುವಂಥ ಎತ್ತರವೇ ಬೇರೆ ಇರ್ತದ. ನಾವು ಯಾವ ಆ್ಯಂಗಲ್ನೊಳಗೆ ಯಾವ ಎತ್ತರದಲ್ಲಿ ನಿಂತು ಜಗತ್ತನ್ನು ನೋಡ್ತೀವಿ ಅಷ್ಟು ಜ್ಞಾನ ನಮ್ದು ಹೆಚ್ಚಾಕೋತ ಹೋಗ್ತದೆ. ಅದೇ ರೀತಿಯಾಗಿ ನಾವು ಗರುಡಗಾಮಿಗಳಾಗಿರಬೇಕು, ಗರುಡನ ದೃಷ್ಟಿ ಉಳ್ಳಂಥವರಾಗಿರಬೇಕು. ದೃಷ್ಟಿ ಭಾಳ ಸೂಕ್ಷ್ಮ ಆಗಬೇಕು. ಗರುಡ ಭಾಳ ಸೂಕ್ಷ್ಮ ದೃಷ್ಟಿಯಿಂದ ಅವಲೋಕನ ಮಾಡ್ತದ ಮತ್ತು ಭಾಳ ಎತ್ತರದಲ್ಲಿ ಹೋಗ್ತದ. ಪಟಾಪಟ ರೆಕ್ಕೆ ಬಿಡಂಗಿಲ್ಲ, ಭಾಳ ಸಾವಕಾಶವಾಗಿ ಹೋಗ್ತತಿ. ಆದ್ರೆ ಅದು ಇಡೀ ಪಕ್ಷಿ ಸಂಕುಲದ ರಾಜ ಆಗ್ಯದ. ಹಂಗೆ ನಾವು ಕೂಡ ಗರುಡನಂಗ ಕಲಿಬೇಕು. ಸ್ವಲ್ಪ ಬರೇ ಊರದ ದೃಷ್ಟಿ ಒಳಗೆ ಅಷ್ಟೇ ವಿಚಾರ ಮಾಡಬಾರದು. ಬರೇ ಒಂದು ಊರಿನ ದೃಷ್ಟಿಯಲ್ಲೇ ವಿಚಾರ ಮಾಡಿದ್ರೆ ಇವತ್ತು ಎಲಾನ್ ಮಸ್ಕ್ ಅಷ್ಟು ದೊಡ್ಡ ಶ್ರೀಮಂತ, ಅಷ್ಟು ದೊಡ್ಡ ಜಾಗತಿಕವಾದಂಥ ತಂತ್ರಜ್ಞಾನದ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿ ಆಗುತ್ತಿರಲಿಲ್ಲ. ಎಲಾನ್ ಮಸ್ಕ್ ಏನದಾನ? ಭಾಳ ದೊಡ್ಡ ದೊಡ್ಡ ಕಂಪ್ನಿಗಳ ಮುಖ್ಯಸ್ಥ ಅದಾನ.
ಮಾರ್ಕ್ ಜುಕರ್ಬರ್ಗ್ ನಮ್ಮ ದೇಶದಾಗ ಯಾಕಂತ ಹುಡುಗರು ತಯಾರಾಗವಲ್ಲು? ಜಗತ್ತಿನ ತಂತ್ರಜ್ಞಾನ ಲೋಕವನ್ನೇ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಳ್ಳುವಂಥ ಒಬ್ಬ ಭಾರತೀಯ ಹುಡುಗ ಯಾಕೆ ತಯಾರಾಗವಲ್ಲ? ನಾವು ಅಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿವು. ನಮ್ದು ಕತೆ ಏನೈತೆ ಅಂದರೆ ಯಾವರೇ ಬೆಳಿಲಾತ ಅಂದ್ರೆ ಏಡಿ ಕತೆ. ಅನಂತಪುರದ ಒಂದು ಹುಡುಗಿ ಬೆಳಿಲಾಯ್ತು ಅಂದ್ರೆ ನಾವು ಹಿಡಿದು ಜಗ್ತೀವಿ. ಹಂಗಾಗಬಾರ್ದು, ಬೆಳೆಸೋರಾಗಬೇಕು. ನಮ್ಮ ದೃಷ್ಟಿಕೋನ ಏನಾಗಬೇಕು? ಭಾಳ ವಿಶಾಲ ಆಗಬೇಕು. ನಮ್ಮ ಟಾರ್ಗೆಟ ಬಹಳ ದೊಡ್ಡದಿರಬೇಕು. ನಮ್ಮ ದೃಷ್ಟಿ ಕಾಲಾಗ ನೋಡಬಾರದೆಂದು ದೂರದೃಷ್ಟಿ ಇರಬೇಕು. ಚಾಣಕ್ಯ ದೂರದಲ್ಲಿ ನೋಡಿದ. ಹೀಗಾಗಿ ಒಬ್ಬ ಸಣ್ಣ ಹುಡುಗನಲ್ಲಿ ಚಕ್ರವರ್ತಿಯನ್ನು ಕಂಡ. ಒಂದು ದುರಾಡಳಿತ ಸಾಮ್ರಾಜ್ಯವನ್ನು ಕಿತ್ತೊಗೆದು ಹೊಸ ಸಾಮ್ರಾಜ್ಯ ಕಟ್ಟಿದ. ಯಾಕೆ? ಅವನಿಗೆ ದೂರದೃಷ್ಟಿ ಇತ್ತು. ಶಿಕ್ಷಣ ಏನು ಮಾಡಂಗಿಲ್ಲ. ಈಗೇನು ನಾವು ಇಷ್ಟೆಲ್ಲ ಬದಲಾಗಿದ್ದೇವೆ, ಶಿಕ್ಷಣದಿಂದ ಆಗಿದ್ದೇವೆ. ಮೊಟ್ಟ ಮೊದಲ ಆದಿಮಾನವಿದ್ದಲ್ಲ, ನಾಗರಿಕತೆ ಪ್ರಾರಂಭ ಆಗುವುದಕ್ಕಿಂತ ಮೊದಲ ಏನೂ ಇರಲಿಲ್ಲ. ಕಲ್ಲು ಪಡಿ ಎದ್ದಂಗೆದ್ದು, ಪ್ರಾಣಿ ಎದ್ದಂಗೆದ್ದು. ಆ ಪ್ರಾಣಿಯಿಂದ ಇಂಥ ಸುಸಂಸ್ಕಾರವಂತ ಮನುಷ್ಯನನ್ನು ತಯಾರು ಮಾಡಿದ್ದು ಯಾವುದು ಅಂದರೆ ಶಿಕ್ಷಣ. ಅದಕ್ಕಾಗಿ ಶಿಕ್ಷಣದಲ್ಲಿ ಭಾಳ ಶಕ್ತಿ ಅದ. ಶಿಕ್ಷಕರಲ್ಲಿಯೂ ಅಂಥ ಸಾಮರ್ಥ್ಯ ಅದ. ಮಕ್ಕಳಲ್ಲಿ ಅವೆಲ್ಲ ಬೀಜದ್ದಂಗೆ, ಬೀಜದೊಳಗೆ ಏನು ಮರ ಇರ್ತೈತೆ ಅದನ್ನು ಹೊರಗೆ ತೆಗೆಯುವ ಕೆಲಸ ಮಾಡಬೇಕು. ಈ ಮಲ್ಲಿಕಾರ್ಜುನ ವಿದ್ಯಾಪ್ರಗತಿ ಶಾಲೆಯಂಥ ಶಾಲೆಗಳು ಅದಕ್ಕೊಂದು ಕ್ಷೇತ್ರವಾಗಲಿ. ಇಲ್ಲಿರುವಂಥ ಶಿಕ್ಷಕರ ಅದಕ್ಕೆ ಪೋಷಕ ವಾತಾವರಣವನ್ನು ನಿರ್ಮಾಣ ಮಾಡಲಿ. ಆ ಬಳಿಕ ಎಲ್ಲ ತಂದೆ ತಾಯಿಗಳು ನಿಮ್ಮ ಜವಾಬ್ದಾರಿನೂ ಭಾಳ ಐತಿ. ಹುಡುಗ ಶಾಲೆ ಒಳಗೆ ಎಷ್ಟು ತಾಸು ಇರ್ತೈತಿ? 5-6 ತಾಸು. ಮನ್ಯಾಗ ಎಷ್ಟು ತಾಸು ಇರ್ತದ? 18 ತಾಸು ಮನ್ಯಾಗಿರ್ತದ. ಶಾಲ್ಯಾಗ 6 ತಾಸು ಇರ್ತೈತಿ. ಅಂದ ಬಳಿಕ ಶಾಲ್ಯಾಗ ಹೆಚ್ಚು ಕಲಿತೈತೋ ಏನು ಮನ್ಯಾಗ ಹೆಚ್ಚು ಕಲಿತೈತೋ ನೀವು ಹೇಳ್ರಿ? ಮನ್ಯಾಗ ಹೆಚ್ಚು ಕಲಿಯೋದು ಮಗು. ಮನ್ಯಾಗ ಏನೇನು ಕಲಿತೈತಿ? ಪರೀಕ್ಷೆಗೆ, ಜೀವನದ ಪರೀಕ್ಷೆಗೆ ಏನೇನು ಬೇಕಲ್ಲ ಅದನ್ನೆಲ್ಲ ಮನ್ಯಾಗ ಕಲಿತೈತಿ. ಅದು ನಿಮ್ಮ ಹುಡುಗ ಊರಾಗ ಹೌಂದ್ ಅನ್ಸ್ಕೊಂಡು ಬದುಕಿದ ಅಂದ್ರೆ ಮನ್ಯಾನ ಸಾಲಿ ಚಲೋ ಐತೆ ಅಂತ ಅರ್ಥ. ನಿಮ್ಮ ಹುಡುಗ ಶಾಲ್ಯಾಗ ಹೌಂದ್ ಅನ್ಸ್ಕೊಂಡು ಜರ ಮನ್ಯಾಗ ಫೇಲ್ ಆದ ಅಂದ್ರೆ ಊರಾಗೂ ಫೇಲ್ ಆಗ್ತಾನವ, ಕುಡ್ದು ಅಡ್ಡಾಡ್ಲಕ್ಕೆ ಚಾಲೂ ಮಾಡ್ತಾನೆ ಊರಾಗ. ಅದಕ್ಕೆ ಮನ್ಯಾಗ ಹೌಂದ್ ಅನ್ಸ್ಕೋಬೇಕಂದ್ರೆ ಮನ್ಯಾಗ ಮೊದಲು ಅವ್ವ ಅಪ್ಪ ಆಯಿ ಮುತ್ಯ ಸರಿ ಇರ್ಬೇಕು. ಅವ್ರ ಶಿಕ್ಷಣ ಸರಿಯಾಗಿರ್ಬೇಕು. ಅವರು ಉಣ್ಣೋದು, ತಿನ್ನೋದು, ಮಾತಾಡೋದು, ಅವರ ಭಾಷೆ, ಅವರ ವ್ಯವಹಾರ ಎಲ್ಲ ಸರಿಯಾಗಿದ್ದು ಅಂದ್ರೆ ಅವಾಗ ಮಕ್ಕಳು ಚಲೋ ತಯಾರಾಗ್ತಾವೆ. ಹೀಗಾಗಿ ಎಲ್ಲರ ಜವಾಬ್ದಾರಿ ಐತೆ. ಮಕ್ಕಳನ್ನ ತಯಾರು ಮಾಡೋದು ಅಂದ್ರೆ ಹುಡುಗಾಟಿಕೆ ವಿಷಯ ಅಲ್ಲ, ಬಹಳ ದೊಡ್ಡ ಜವಾಬ್ದಾರಿ. ಮನೆಯಲ್ಲಿ ತಂದೆ ತಾಯಿಗಳು, ಅಜ್ಜ ಅಜ್ಜಿ, ಆ ಬಳಿಕ ಹೊರಗೆ ಬಂದ್ರೆ ಓಣಿಯ ವಾತಾವರಣ, ಅದಕ್ಕಿಂತ ಸ್ವಲ್ಪ ಹೊರಗೆ ಬಂದ್ರೆ ಸಮಾಜ, ಆ ಬಳಿಕ ಶಿಕ್ಷಕರು, ಶಿಕ್ಷಣ ವ್ಯವಸ್ಥೆ, ಇದೆಲ್ಲ ಕೂಡ್ಕೊಂಡು ಏನಾಗ್ತದಂದ್ರೆ ಒಂದು ಮಗು ತಯಾರಾಗ್ತದೆ. ಹೀಗಾಗಿ ಎಲ್ಲರ ಜವಾಬ್ದಾರಿ ಅದ. ಆ ಜವಾಬ್ದಾರಿಯನ್ನು ಅರಿತುಕೊಂಡು ಈ ಒಂದು ಮಲ್ಲಿಕಾರ್ಜುನ ವಿದ್ಯಾಪ್ರಗತಿ ಶಾಲೆ ಸರಸ್ವತೀ ದೇವಿಯ ಕೃಪೆ, ಪರಮೇಶ್ವರನ ಕೃಪೆ, ಗುರುಗಳ ಆಶೀರ್ವಾದದಿಂದ ಇದು ಹೀಗೇ ಉತ್ತರೋತ್ತರವಾಗಿ ಬೆಳೀತಾ ಹೋಗಲಿ. ಈ ಸಂಸ್ಥೆಯನ್ನು ಕಟ್ಟಿದಂಥ ಈ ಆಡಳಿತ ಮಂಡಳಿ ಅವರೆಲ್ಲರೂ ಬಹಳಷ್ಟು ಉತ್ಸಾಹಿಗಳದಾರ. ನಿಮ್ಮ ಸಲುವಾಗಿ ಸದಾಕಾಲ ಸೇವೆ ಮಾಡ್ಲಿಕ್ಕೆ ತಯಾರದಾರ. ಈ ಶಾಲೆಯ ಹೆಸರು 10 ಊರುಗಳಿಗೆ ಹಬ್ಬಬೇಕು. 10 ಊರಿಗೆ ಹಬ್ಬಿದ್ದು 100 ಊರಿಗೆ ಆಗಬೇಕು. ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಬಹಳ ದೊಡ್ಡ ವ್ಯಕ್ತಿಗಳಾಗಬೇಕು. ಆ ರೀತಿಯಾಗಿ ತಾವೆಲ್ಲ ಪ್ರಯತ್ನ ಮಾಡ್ರಿ. ಪ್ರಯತ್ನ ಎಂದು ನಿಲ್ಲಬಾರದು. ಸಿಕ್ಕಂಥ ಯಶಸ್ಸಿಗೆ ನಿತ್ತ ಅಂದ್ರೆ ಮನುಷ್ಯ ಅಲ್ಲೇ ಹಾಳಾಗ್ತಾನೆ. ಯಶಸ್ಸು ಅನ್ನೋದೇನಪ್ಪ ಅಂದ್ರೆ ಪ್ರೋತ್ಸಾಹದ ಕೆಲಸ ಮಾಡ್ತೈತಿ. ಯಶಸ್ಸು ಸಿಕ್ತು ಅಂತ ಅಲ್ಲೇ ನಿತ್ತ ಅಂದ್ರೆ ಆ ಮನುಷ್ಯನ ಅವನತಿ ಪ್ರಾರಂಭ ಆಗ್ತದೆ. ಜೀವನದ ಕೊನೆಯ ಉಸಿರಿನವರೆಗೆ ಮನುಷ್ಯ ಕಲಿಯುವುದನ್ನು ನಿಲ್ಲಿಸಬಾರದು, ಮುಂದೆ ನಡೆಯುವುದನ್ನು ನಿಲ್ಲಿಸಬಾರದು. ಅದನ್ನು ನಮ್ಮ ಭಾರತೀಯ ಸಂಸ್ಕೃತಿ ಕಲಿಸ್ತದೆ. ಚರಯವೇತಿ ಯಹೀತೋ ಮಂತ್ರ ಹೇ ಅಪನ ಅಂತ ಹೇಳ್ತಾರೆ. ನಿರಂತರವಾಗಿ ನಡ್ಕೋತಿರಬೇಕು, ದೂರದೃಷ್ಟಿ ಇರಬೇಕು, ಹೆಜ್ಜೆಯನ್ನು ಹಾಕ್ತಾನೆ ಇರಬೇಕು. ಆಗ ಮಾತ್ರ ಈ ಸಂಸ್ಥೆಯೂ ಬೆಳೀತದ, ಇಲ್ಲಿಯ ಮಕ್ಕಳೂ ಬೆಳಿತಾವ, ಈ ಊರೂ ಬೆಳೀತದೆ. ಆಗ ಇದೊಂದು ಅನಂತಪುರ ಪೇಡೆ ಮಾರು ಊರ, ಜ್ಞಾನದ ಪೇಡೆನೂ ಮಾರಂಗಾಗಲಿ ಅಂಥೇಳಿ ಹರಸ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.
ಎಂಬ APJ ಅಬ್ದುಲ್ ಕಲಾಂ ಅವರ ಮಾತಿನಂತೆ ಈಗ ಬಹುಮಾನ ವಿತರಣಾ ಸಮಯ. ಮೊದಲಿಗೆ ಬೆಸ್ಟ್ ರೀಡರ್ ಇನ್ ದಿ ಕ್ಲಾಸ್. ಬೆಸ್ಟ್